ಹೀಗೆ ಶಾಸಕರುಗಳ ಪಿಎಗಳು ಕ್ಯೂ ನಿಂತಿರೋದಕ್ಕೆ ಗ್ಯಾಸ್ ಸಿಗದೆ ಒದ್ದಾಡ್ತಾ ಇರುವಂತ ಆಟೋ ಚಾಲಕರು ಹೀಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ನೀವು ನೋಡಿದ್ರಿ ಅದನ್ನ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ ಉಚಿತ ಟಿಕೆಟ್ ಅನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳ್ತಿದ್ದಾರೆ. ಇತ್ತ ಮಾಜಿ ಸಚಿವ ರಾಜುಗೌಡ ಕೂಡ ಉಚಿತ ಟಿಕೆಟ್ ಕೇಳಿದ್ದು ತಪ್ಪಲ್ಲ, ಆದ್ರೆ ಕಾಶಪ್ಪನವರು ಕೇಳೋ ರೀತಿ ಸರಿಯಾಗಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ನಾನಂತೂ ಟಿಕೆಟ್ ತಗೊಂಡಿಲ್ಲ. ನಾನು ಎಲ್ಲರಿಗೂ ಹೇಳುವಂಥದ್ದು, ನಿಮಗೆ ಕಳೆದ 20-30 ವರ್ಷದಿಂದ ಒಂದು ಟಿಕೆಟ್ ಮಾತ್ರ ಬರುತ್ತೆ, 1+1 ಏನೋ ಕೊಡ್ತಾರೆ. ಎಕ್ಸ್ಟ್ರಾ ಏನೇ ಬೇಕಾದರೂ ದುಡ್ಡು ಕೊಟ್ಟು ತೊಗೊಳ್ಳಿ, ನೀವು ಫ್ರೀಯಾಗಿ ತೊಗೊಬೇಡಿ. ಎಲ್ಲ ಶಾಸಕರಿಗೂ ಅನ್ವಯ ಆಗುತ್ತೆ. ಹಾಂ, ದುಡ್ಡು ಕೊಟ್ಟು ತೊಗೊಳ್ಳಿ, ನಿಮಗೊಂದು ಫ್ರೀ ಕೊಡ್ತಾರೆ, ಅದನ್ನು ಯೂಸ್ ಮಾಡಿ. ಉಳಿದದ್ದೆಲ್ಲನೂ ಕೂಡ ನೀವು ತೊಗೊಬೇಕಾದ್ರೆ ದುಡ್ಡು ಕೊಟ್ಟು ತೊಗೊಳ್ಳಿ. ಅದನ್ನು ತೊಗೊಂಡಿದ್ದ ಟಿಕೆಟ್ನ ನಿಮ್ಮ ಮನೆಯವ್ರಿಗೆ ಕೊಡಬೇಡಿ, ಅದನ್ನು ನಿಮ್ಮ ಏರಿಯಾದಲ್ಲಿರುವಂಥ ಕ್ರಿಕೆಟ್ ಟೀಮ್ಸ್ ಏನಿದೆ ಆ ಟೀಮ್ಗಳಿಗೆ ಕೊಡಿ, ಅವರು ನೋಡ್ತಾರೆ. ನೋಡ್ರಿ, ನಾನು ಹೇಳ್ತಾ ಟಿಕೆಟ್ ತೊಗೊಳೋದು ತಪ್ಪಲ್ಲ, ಬಟ್ ಅವ್ರು ಕೇಳಿದಂಥ ಪದ್ಧತಿ ಸಾಮಾನ್ಯ ಜನರು ಕೂಡ ಕುಂತು ನೋಡೋದು ಅವು ತಪ್ಪು. ಯಾಕಂದ್ರೆ ಈ ಕೆಲವೊಂದು ಜನ ಕೊಡ್ತಾರ ಅಂತಂದ್ರೆ ಅಲ್ಲಂತೂ ಸಿಗಂಗಿಲ್ಲ, ಇಲ್ಲೇ ಸಿಗಂತ ಹೋಗಿ ನಿಂತಿರ್ತಾರೆ. ಅದಕ್ಕೆ ತಪ್ಪನಂಗಿಲ್ಲ ಟಿಕೆಟ್ ಕೊಡೋದು. ಸರ್, ಕೆಲವೊಂದು MLAಗಳಿಗೆ ಫ್ರೀ ಹಾಸ್ಪಿಟ್ಲ್ಗಳು ಕೆಲವೊಂದು ಸವಲತ್ತು ಬಳಸೋರಿಗೆ ತಪ್ಪಂತ ಹೇಳಂಗಿಲ್ಲ. ಬಟ್ ಪದ್ಧತಿ ಕೇಳೋದ್ರಲ್ಲಿ ಕೆಲವೊಂದು ಪದ್ಧತಿ ಇರ್ತದೆ, ಅದು ಪದ್ಧತಿ ಸರಿ ಇಲ್ಲ ಅಂತ ನೋಡ್ರಿ. ಇನ್ನು IPL ಟಿಕೆಟ್ಗಾಗಿ ಶಾಸಕರಿಗೆ ದೂರವಾಣಿ ಕರೆ ಬಂತಂತೆ. ಹೆಸರು ಯಾರ್ದಂತ ಹೇಳಿದಾರೆ ಗೊತ್ತಾ? ತೆಲಂಗಾಣ CM ರೇವಂತ್ ರೆಡ್ಡಿ ಸಂಬಂಧಿ ಅಂತ ಹೇಳ್ಕೊಂಡು ಕರೆ ಮಾಡಿದ್ದಾರೆ. ಮಾಡಿರೋದು ಯಾರಿಗೆ? ಶಾಸಕ ಸುರೇಶ್ ಕುಮಾರ್ಗೆ, ರಾಜಾಜಿನಗರ ಶಾಸಕ. ಏನಿದು ಅರ್ಥ ಆಗ್ತಾ ಇಲ್ಲ ಸರಿಯಾಗಂತ ಅಂದ್ರೆ, ತೆಲಂಗಾಣ CM ಕಚೇರಿಯಿಂದ ಅಲ್ಲಿನ ತೆಲಂಗಾಣ CM ಅಂತಂದ್ರೆ ಕಾಂಗ್ರೆಸ್ CM, ಇಲ್ಲಿಯ ರಾಜಾಜಿನಗರದ ಸುರೇಶ್ ಕುಮಾರ್ ಅಂತ ಅಂದ್ರೆ BJP MLA. ಇವ್ರಿಗೆ ಯಾಕೆ ಆ ವ್ಯಕ್ತಿ ಫೋನ್ ಮಾಡಿದ್ದ? ಸಂದೀಪ್ ಅನ್ನೋ ಹೆಸರಿನ ವ್ಯಕ್ತಿ ನನಗೆ ರೇವಂತ್ ರೆಡ್ಡಿ ಅವ್ರ ಸಂಬಂಧಿ, ನನಗೆ ಟಿಕೆಟ್ ಬೇಕಿತ್ತಲ್ಲ, ಒಂದೆರಡು ಟಿಕೆಟ್ ಕೊಡಿ ಅಂತ ಕೇಳಿದ್ನಂತೆ. ಇಲ್ಲಪ್ಪ, ನಾನು ಸ್ಪೀಕರ್ಗೆ ಪತ್ರ ಬರೆದಿದ್ದೀನಿ, ನಂಗೆ ಟಿಕೆಟ್ ಬೇಡ ಅಂತೇಳಿ, ನನ್ನ ಬಳಿ ಟಿಕೆಟ್ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿದೆ ಅಂತ ಹೇಳ್ಕೊಂಡು ಶಾಸಕರು ಹೇಳ್ತಾ ಇದ್ದಾರೆ. ಭಾಳ ಅಸ್ಪಷ್ಟ ಇದೆ. ಆಮೇಲೆ ಸುರೇಶ್ ಕುಮಾರ್ ಈಗ ಆಲ್ರೆಡಿ ನನಗೆ ಟಿಕೆಟ್ ಬೇಡ ಅಂಥೇಳಿ ಸ್ಪೀಕರ್ಗೆ ಪತ್ರವನ್ನು ಬರೆದಿದ್ದಾರೆ. ಇದು ಸರಿಯಾದ ಪದ್ಧತಿ ಅಲ್ಲ. ಇದು ಭಾಳ ಒಳ್ಳೆಯ ನಿರ್ಧಾರ ಅವ್ರು ತೆಗೆದುಕೊಂಡಿರುವಂಥದ್ದು. ಕೆಲವು ಶಾಸಕರು ಭಿಕ್ಷೆ ಬೇಡುವಂಥ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ IPL ಟಿಕೆಟ್ಗಾಗಿ. ದುಡ್ಡು ಕೊಟ್ಟು ತೆಗೆದುಕೊಳ್ಳೋಕೆ ಯೋಗ್ಯತೆ ಇದ್ದರೂ ಕೂಡ ಆ ಯೋಗ್ಯತೆ ತಮಗಿಲ್ಲ, ಫ್ರೀಯಾಗಿ ಕೊಡಿ ಅನ್ನೋ ರೀತಿಗೆ ಹಠಕ್ಕೆ ಬಿದ್ದು ತಮ್ಮ ಕ್ರಿಕೆಟ್ ನೋಡಬೇಕು ಅನ್ನೋ ಚಟ ತೀರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದು ಒಂದು ಭಾಗ. ಎರಡನೇದಾಗಿ ಮತ್ತೊಂದು ಕಡೆ ಸುರೇಶ್ ಕುಮಾರ್ ನನಗೆ ಆಲ್ರೆಡಿ ಟಿಕೆಟ್ ಬೇಡ ಅಂತ ಪತ್ರ ಬರೆದಿದ್ದಾರೆ. ಹಾಗಾದರೂ ಕೂಡ ತೆಲಂಗಾಣ CM ಅಂತ ನಾನು ಅಗೈನ್ ಅದು ಹೇಳಿದಾಗ ಒಂದು ಸ್ವಲ್ಪ ಇಲ್ಲಿ ಡೌಟ್ಸ್ ಬರುತ್ತೆ, ಗೊಂದಲ ಆಗುತ್ತೆ. ಅವ್ರು ಯಾಕೆ ಇವ್ರಿಗೆ ಫೋನ್ ಮಾಡಿದ್ರು ಅಂತ ಹೇಳ್ಕೊಂಡು, ಅವ್ರ ಕಡೆ ಸಂಬಂಧಿ ಅಂತ ಹೇಳ್ಕೊಂಡು BJP ಶಾಸಕರಿಗೆ ಕರೆ ಮಾಡಿದ್ದಾರೆ. ಕಿರಣ್ ಹೇಳ್ಕ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಕೊಡ್ತಾರೆ. ಕಿರಣ್, ಹೇಳಿ ಕೇಳಿ ತೆಲಂಗಾಣ CM, ಕಾಂಗ್ರೆಸ್ನ ಮುಖ್ಯಮಂತ್ರಿ, ಇಲ್ಲಿರುವಂಥವರು BJP MLA, ಕಾಂಗ್ರೆಸ್ ಮುಖ್ಯಮಂತ್ರಿಯ ಸಂಬಂಧಿ BJP MLAಗೆ ಯಾಕೆ ಟಿಕೆಟ್ ಕೇಳ್ತಾರೆ ಅನ್ನೋದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಏನು ಹೇಳ್ತೀಯಾರ ಸುರೇಶ್ ಕುಮಾರ್, ಏನು ಕತೆ ಅಂತೆ? ಖಂಡಿತ ಮಾಲ್ತೇಶ್, ಇಲ್ಲಿ ಕರ್ನಾಟಕದ ಶಾಸಕರಿಗೆ 3 IPL ಟಿಕೆಟ್ಗಳನ್ನ ಉಚಿತವಾಗಿ ವಿಧಾನಸಭೆ ಸಚಿವಾಲಯದಿಂದ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದು ವಿಚಾರ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನಿಂದ ಕೂಡ ಸ್ಪೀಕರ್ ಕಚೇರಿಯಲ್ಲಿ ವಿಧಾನಸೌಧದಲ್ಲಿ ಸರತಿ ಸಾಲಿನಲ್ಲಿ ಶಾಸಕರ PAಗಳು ನಿಂತು ಟಿಕೆಟ್ ಅನ್ನ ಪಡೆದುಕೊಂಡಿದ್ರು. ಇದು ಒಂದು ಕಡೆ ಆದ್ರೆ, ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ತಮಗೆ IPL ಟಿಕೆಟ್ ಅನ್ನ ವಿತರಣೆ ಮಾಡೋದು ಬೇಡ ಮತ್ತು ತಮ್ಮ ಹೆಸರಿನಲ್ಲಿ ಯಾವುದೇ ರೀತಿಯ ಟಿಕೆಟ್ ಅನ್ನ ಕಳುಹಿಸೋದು ಬೇಡ ಅನ್ನುವಂತ ಒಂದು ಅಭಿಪ್ರಾಯವನ್ನ ಸ್ಪೀಕರ್ ಕಚೇರಿಗೆ ಸಲ್ಲಿಕೆಯನ್ನ ಮಾಡಿದ್ರು. ಪತ್ರದ ಮುಖಾಂತರವಾಗಿ ಅಧಿಕೃತವಾಗಿ ಅವರು ಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಹೀಗಾಗಿ IPL ಟಿಕೆಟ್ ಪಡೆಯುವಂತಹ ವಿಚಾರದಲ್ಲಿ ಪ್ರಯತ್ನ ಮಾಡಿರುವಂತಹ ವ್ಯಕ್ತಿಯೋರ್ವ ಶಾಸಕರಿಗೆ ನೇರವಾಗಿ ಕರೆಯನ್ನ ಮಾಡಿದ್ದಾನೆ. ತೆಲಂಗಾಣ CM ರೇವಂತ್ ರೆಡ್ಡಿ ಅವರ ಹತ್ತಿರದ ಸಂಬಂಧಿ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ಕೊಂಡು ಈ ವ್ಯಕ್ತಿ ಸಂದೀಪ್ ಅನ್ನುವಂತ ಹೆಸರಿನಲ್ಲಿ ಪರಿಚಯ ಮಾಡಿಕೊಂಡು ಶಾಸಕರಿಗೆ ಕರೆಯನ್ನ ಮಾಡಿ IPL ಟಿಕೆಟ್ ಅನ್ನ ಪಡೆಯುವಂತ ವಿಚಾರವಾಗಿ ತಮಗೆ ಸಹಾಯ ಮಾಡಿ ಅನ್ನುವಂತ ಒಂದು ಮನವಿಯನ್ನ ದೂರವಾಣಿ ಕರೆ ಮುಖಾಂತರ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಮತ್ತು ಶಾಸಕರ ಅಂದ್ರೆ ಸುರೇಶ್ ಕುಮಾರ್ ಅವರ ದೂರವಾಣಿ ಸಂಖ್ಯೆಯನ್ನ ತೆಲಂಗಾಣ CM ರೇವಂತ್ ರೆಡ್ಡಿ ಅವರ ಕಚೇರಿಯಿಂದ ಪಡೆದುಕೊಂಡಿದ್ದಾಗಿ ಅನ್ನುವಂಥದ್ದು ವಿಚಾರವನ್ನು ಕೂಡ ಅವರು ಶಾಸಕರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಇಲ್ಲಿ ವಿಚಾರ ಏನಂದ್ರೆ, ಶಾಸಕರು ಟಿಕೆಟ್ ಅನ್ನ ಸುರೇಶ್ ಕುಮಾರ್ ಅವರು ಟಿಕೆಟ್ ಅನ್ನ ನಿರಾಕರಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆ ನಿರಾಕರಣೆ ಮಾಡಿರುವಂತಹ ಟಿಕೆಟ್ ಅನ್ನು ತಮಗೆ ಕೊಡಿ, ಆ ನಿಟ್ಟಿನಲ್ಲಿ ತಮಗೆ ಸಹಾಯ ಮಾಡಿ ಅನ್ನುವಂತ ಒಂದು ವಿಚಾರದಲ್ಲಿ ಅವರು ಶಾಸಕರಿಗೆ ಕರೆಯನ್ನ ಮಾಡಿ ಮನವಿಯನ್ನ ಮಾಡಿರುವಂತದ್ದು. ಆದ್ರೆ ಸಂದೀಪ್ ಅನ್ನುವಂತ ಹೆಸರಿನಲ್ಲಿ ಪರಿಚಯಿಸಿಕೊಂಡು ಕರೆ ಮಾಡಿದಂತ ವ್ಯಕ್ತಿ ನಿಜವಾಗ್ಲೂ ಕೂಡ ತೆಲಂಗಾಣ CM ರೇವಂತ್ ರೆಡ್ಡಿ ಅವರ ಹತ್ತಿರದ ಸಂಬಂಧಿಯೋ ಅಥವಾ ಬೇರೆ ಯಾವುದೋ ವ್ಯಕ್ತಿ ರೇವಂತ್ ರೆಡ್ಡಿ ಅವರ ಸಂಬಂಧಿ ಅನ್ನುವಂತ ಹೆಸರಿನಲ್ಲಿ ಹೇಳ್ಕೊಂಡು ಪರಿಚಯ ಮಾಡಿಕೊಂಡು ಕರೆಯನ್ನ ಮಾಡಿದ ಅನ್ನುವಂತ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ ಕರೆಯನ್ನ ಸ್ವೀಕರಿಸಿದಂತಹ ಶಾಸಕ ಸುರೇಶ್ ಕುಮಾರ್ ತಮ್ಮ ಅಭಿಪ್ರಾಯನ ಸ್ಪಷ್ಟವಾಗಿ ಆ ವ್ಯಕ್ತಿಗೆ ಹೇಳಿದ್ದಾರೆ. ನಾನು ಈಗಾಗಲೇ ನನ್ನ ಟಿಕೆಟ್ ಬೇಡ ಅನ್ನುವಂತ ವಿಚಾರವನ್ನ
ಸ್ಪೀಕರ್ ಕಚೇರಿ ತಿಳಿಸಿರುವುದರಿಂದ ತಮ್ಮ ಜೊತೆ IPL ಟಿಕೆಟ್ ವಿಚಾರವಾಗಿ ಯಾವುದೇ ವಿಚಾರವನ್ನ ಮಾತನಾಡಬೇಡಿ ಅನ್ನುವಂತ ವಿಚಾರನ ಸ್ಪಷ್ಟವಾಗಿ ಕರೆ ಮಾಡಿದಂತ ವ್ಯಕ್ತಿಗೆ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಹೀಗಾಗಿ ಯಾವುದೇ ರೀತಿಯಿಂದ ಸ್ಪಂದನೆ ಸಿಗದಂತ ಕಾರಣಕ್ಕಾಗಿ ಕರೆ ಮಾಡಿದಂತಹ ಸಂದೀಪ್ ಅನ್ನುವಂತ ವ್ಯಕ್ತಿ ದೂರವಾಣಿ ಕರೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಹೀಗಾಗಿ ಈ ವಿಚಾರವನ್ನ ಸುರೇಶ್ ಕುಮಾರ್ ಅವರು ಹಂಚಿಕೊಂಡಿದ್ದಾರೆ. ಅಂದ್ರೆ ತಮಗೆ ಈ ರೀತಿಯಾದಂತಹ ಒಂದು ಕರೆ ಬಂದಿತ್ತು ಅನ್ನುವಂತ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ. ಒಂದು ವಿಚಾರ ಏನಂದ್ರೆ ಮಲ್ತೇಶ್, ಇಲ್ಲಿ ಶಾಸಕರು ಟಿಕೆಟ್ ನಿರಾಕರಣೆ ಮಾಡಿದ ಕಾರಣಕ್ಕಾಗಿ ಅವರ ಹೆಸರಿನಲ್ಲಿರುವಂತಹ ಟಿಕೆಟ್ ತಮಗೆ ಸಿಗಬಹುದು ಅನ್ನುವಂತ ಒಂದು ಪ್ರಯತ್ನವನ್ನ ಈ ವ್ಯಕ್ತಿ ಇಲ್ಲಿ ದೂರವಾಣಿ ಕರೆ ಮಾಡುವ ಮುಖಾಂತರವಾಗಿ ಮಾಡಿರುವಂತದ್ದು. ಯಾಕಂದ್ರೆ ಎಲ್ಲಾ ಶಾಸಕರಿಗೆ ಟಿಕೆಟ್ ಅನ್ನ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಈ ಬಾಕಿ ಉಳಿದಂತಹ ಶಾಸಕರ ಹೆಸರಿನಲ್ಲಿ ಬಾಕಿ ಉಳಿಯುವಂತಹ ಟಿಕೆಟ್ ನ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಆ ವ್ಯಕ್ತಿ ಇಲ್ಲಿ ಮಾಡಿದ್ದಾನೆ. ಆದ್ರೆ ಆ ವ್ಯಕ್ತಿ ನಿಜವಾಗ್ಲೂ ಕೂಡ ತೆಲಂಗಾಣ ಮುಖ್ಯಮಂತ್ರಿಗಳ ಸಂಬಂಧಿಯೋ ಅಥವಾ ಸುಳ್ಳು ಹೇಳಿ ಕರೆಯನ್ನ ಮಾಡಿದ್ದಾನ ಅನ್ನುವಂಥ ವಿಚಾರ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್.